ಪ್ರಿಯತಮೇ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರಲಲ್ಲ? ಕಾಂತೆ ಶಾಂತೆ ವರಧೀರಳಾಗಿ ವರಪತ್ನಿಯಾಗಿ ಪ್ರಿಯೇ, ಕಾಂತೆ ಶಾಂತೆ ವರಧೀರಳಾಗಿ ವರಪತ್ನಿಯಾಗಿ ಪಾಂಡು ಪುತ್ರರ ಪತಿಯಾಗಿ ಪಾಂಡು ಪುತ್ರರ ಪತಿಯಾಗಿ ಚಂಡೋಚಿಂತೆಯಿಂದ ಕಳ್ಕೋಬೇಕು ಪ್ರಿಯೇ, ಕಾಂತೆ ಶಾಂತೆ ವರಧೀರಳಾಗಿ ವರಪತಿಯಾಗಿ ಮರಗಲೆ ಏಕೆ ಏನಾಯಿತು? ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ, ಕಾರಣವೇನೆಂದು ನನ್ನೊಡನೆ ತಿಳಿಸಬಾರದೇನೇ ದೇವಿ? ನೀವು ಪುರುಷರ ಸ್ವಾಮಿ, ನಿಮಗೆ ಯಾರಾದರೂ ವಾಕ್ಯಗಳನ್ನು ಆಡಿದ ಅಪಮಾನವನ್ನು ಮಾಡಿದರೆ ಅವರಿಗೆ ತಕ್ಕ ಪ್ರತಿಕಾರ ನೀಡಿ. ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮವನ್ನು ಅವರಿಗೆ ಅನ್ಯ ಆಶ್ರಯವೂ ಬೇಕು. ಪರಮೇಶ್ವರ ಇಂಥ ಅಪರಾಧಿನ ಜಾತಿಯನ್ನ ಏಕೆ ಸೃಷ್ಟಿಸಬೇಕಂತೆ? ಮಾಡದೆ ಮನೆಯಲ್ಲಿ ಏಕೆ ಓದಿಪೆ ಪಾಂಚಾಲಿ ಬಿಡು ಬಿಡು ನಿನ್ನಿ ಅಳಲ ಹಾಗೆ ತಿಳಿಯುವರು ಧೂಳರ ಒಡಲ ಪ್ರಿಯ ಬಿಡು ಬಿಡು ನಿನ್ನಿ ಅಳಲ ಹಾಗೆ ತಿಳಿಯುವರು ಧೂಳರ ಒಡಲ ಶಿಕ್ಷಿಸುವೆ ಮಧಾಂಧ ಕಳರ ಶಿಕ್ಷಿಸುವೆ ಮಧಾಂಧ ಕಳರ ದಗ್ಧಳಾಗದೆ ಚಿಂತೆಯ ಪಡೆದು ದಗ್ಧಳಾಗದೆ ಚಿಂತೆಯ ಪಡೆದು ಏಕೆ ಹೋಗಿದ್ದೆ ಮಾಡದೆ ಮನೆಯಲ್ಲಿ ಏಕೆ ಹೋಗಿದ್ದೆ ಧರ್ಮಜನಾಜ್ಞೆಯ ಮೀರಿ ಶೀಘ್ರದಿ ಗುರುಕುಲ ಧರ್ಮಜನಾಜ್ಞೆಯ ಮೀರಿ ಶೀಘ್ರದಿ ಗುರುಕುಲ ಸೇರಿ ಶಿಕ್ಷಿಸುವೆ ಮಧಾಂಧ ಕಳರ ಶಿಕ್ಷಿಸುವೆ ಮಧಾಂಧ ಕಳರ ದಗ್ಧಳಾಗದೆ ಚಿಂತೆಯ ಪಡೆದು ದಗ್ಧಳಾಗದೆ ಚಿಂತೆಯ ಪಡೆದು ಏಕೆ ಓದಿದ್ದೆ ಮಾಡದೆ ಮನೆಯಲ್ಲಿ ಏಕೆ ಓದಿದ್ದೆ ಅಳಬೇಡ ಪಾಂಚಾಲಿ ಅಳಬೇಡ. ಸ್ತ್ರೀಯರ ಪರಾಧೀನತೆಯು ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದೇವದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳ ಆಜ್ಞೆ ಮಾಡಿದ್ರಲ್ಲ. ಅಯ್ಯೋ ಪತಿಗಳು ಪತಿಗಳು ಪತಿಗಳು, ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಅವಿವೇಕದಿಂದ ನೀವು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ, ಆದದ್ದು ಹಾಗೆ ಹೋಯಿತು. ಪ್ರಿಯೇ, ಅಣ್ಣನ ಅಪರಾಧಗಳನ್ನು ಮನ್ನಿಸುವಂತೆ ನಾನು ನಿನ್ನಷ್ಟಲ್ಲಿ ಎಷ್ಟೋ ಸಾರಿ ಕೇಳಿಕೊಂಡಿಲ್ಲವೇ? ದ್ರೌಪದ, ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಅದರಲ್ಲಿ ಪ್ರಿಯೇ, ಈಗೇಕೆ ನೀನು ಚಿಂತಾಕ್ರಾಂತಗಳಾಗಿರುವೆ? ತಿಳಿಸಬಾರದೇನೆ ಪ್ರಿಯೆ? ತಿಳಿಸುನಾಥ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕ, ಅಣ್ಣನ ಆಜ್ಞೆ ಹೊರತು ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳಿ, ಈ ದಿನ ಹಸ್ತಿನಾಮಿನ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದು. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿತು. ಅವಳು ನನ್ನನ್ನು ನೋಡಿದಳು. ನಿಮ್ಮ ಪತಿಗಳು 5 ಗ್ರಾಮಗಳನ್ನು ಬಿಡುವುದಾಗಿ ದೂತನನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾರೆ. ಇನ್ನೇನು ಸಂಧಿ ಆಗುವುದು. ಆಗಲಾಗ ಈ ನಿನ್ನ ಬಿಚ್ಚಿದ ಮುಡಿಯ ಎಷ್ಟೇ ಅಪಾಸ್ಯ ಮಾಡಿ ನನ್ನನ್ನು ನೋಡಿ ನಕ್ಕಳು ಸ್ವಾಮಿ. ದುರ್ಯೋಧನನೊಡನೆ ಪುನಃ ಸಂಧಿಗೆ ದುರ್ಯೋಧನನೊಡನೆ
ಪುನಃ ಸಂಧಿಗೆ ಪ್ರಯತ್ನ. ಯಾರು ಯಾರು ಆ ರಾಯಭಾರಕ್ಕೆ ಹೋದವರು? ನಮ್ಮ ಅಣ್ಣನಾದ ಗೋಪಿಕಾಂಗನೆಯರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾದ ಇದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಿಕೆಯಿಂದ ಹಿಂದಿರುಗಿದಾಗಲೇ ನಾನು ಹೀಗಾಗಬಹುದೆಂದು ತಿಳಿದಿದ್ದನು. ಅದಿರಲಿ ಪ್ರಿಯೆ ದ್ರೌಪದ, ಆ ಭಾನುಮತಿ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರುವೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಬು ಅಂಚಾಲಿ ಬಾಬು. ಜಾನೆ ಮುದ್ದಾಡುವೆನು ಬಾರೆ, ಜಾನೆ ಮುದ್ದಾಡುವೆನು ಬಾರೆ, ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಜಾನೆ ಮುದ್ದಾಡುವೆನು ಬಾರೆ. ಬೆಡಗಿನ ರತಿಯೇ ಪ್ರೇಮವ ತೋರೆ, ಬೆಡಗಿನ ರತಿಯೇ ಪ್ರೇಮವ ತೋರೆ, ಬಡುಕುವ ನಡುವ ಬಳಸುವೆ ಬಾರೆ. ಬೆಡಗಿನ ರತಿಯೇ ಪ್ರೇಮವ ತೋರೆ, ಬಡುಕುವ ನಡುವ ಬಳಸುವೆ ಬಾರೆ. ಬಿಗಿವಾರನಿಯೇ ನಡುವ ತರುಣಿಯೇ, ಜಿಗಿವಾರನಿಯೇ ನಡುವ ತರುಣಿಯೇ, ಮದನನ ತಾಪವ ತಾಳೆನು ಬಾರೆ. ಹೌದು, ಮದನನ ತಾಪವ ತಾಳೆನು ಬಾರೆ, ಜಾಲೆ ಮುದ್ದಾಡುವೆನು ಬಾರೆ. ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಜಾಲೆ ಮುದ್ದಾಡುವೆನು ಬಾರೆ. ಗುರುಕುಲ ಅದಮರ ಕೆಣಕುತೆ ರಣದೊಳ್, ಗುರುಕುಲ ಅದಮರ ಕೆಣಕುತೆ ರಣದೊಳ್, ಕುರುವಂಶವನೇ ನಾಶವ ಮೈವೆ. ಹೌದು ಪ್ರಿಯೆ, ಹೌದು. ಕುರುಕುಲ ಅದಮರ ಕೆಣಕುತೆ ರಣದೊಳ್, ಕುರುವಂಶವನೇ ನಾಶವ ಮೈವೆ. ಗುರುಳ ದುಶಾಸನ ನೋಡಲನು ಬಗೆದು, ಗುರುಳ ದುಶಾಸನ ನೋಡಲನು ಬಗೆದು, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ, ಜಾಲೆ ನಿಂತಾಡುವೆನು ಬಾರೆ. ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಜಾಲೆ ಮಮ ಜಾಲೆ ಮುದ್ದು ಜಾಲೆ ಮುದ್ದಾಡುವೆನು ಬಾರೆ. ಪ್ರಿಯೆ ಗುರುಕುಲಾಂತಕ ಕಾಳರಾತ್ರಿ ಬಾಬು ವಾಂಚಾಲಿ ಬಾಬು, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ಈ ನಿನ್ನ ಚತುರತೆಯನ್ನು ಮುಗಿದಿದ್ದೆ ಎಂದು ತಿಳಿದಿದೆ. ಇಲ್ಲ ಇಲ್ಲ, ನೀನು ಚತುರಳು, ಮಾತಿನಲ್ಲಿ ಬಲು ನಿಪುಣಳು. ನಿಮಗೆ ನೆನಪಿರಲಿ, ಹಿಂದೆ ಒಂದು ದಿನ ಈ ಬಿಚ್ಚಿದ ಮುಡಿಯನ್ನು ಕಂಡು ಗುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದೆ ಮತ್ತು ಹೇಳಿದೆ. ಪುನಃ ನನ್ನ ಬಾಯಿಂದ ಅದೇ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಅಪೇಕ್ಷಿಸುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭಜಂಡ ಭೀಮನು. ಹೇಳುವುದು ಮಾತ್ರವಲ್ಲ ಪ್ರಭು, ಹೇಳಿದಂತ ಮಾಡಬೇಕೆನ್ನುವುದೇ ನನಗೆ. ಸುಮ್ಮನೆ ಇಚ್ಛಿಸಿದರೆ ಏನಾಗುವುದು? ನೀವು ಎಷ್ಟೇ ನನ್ನ ಆಜ್ಞಾಧಾರಕ, ಅಣ್ಣನ ಆಜ್ಞೆ ಹೊರತು ಹಠ ವಿಧೇಯತೆಗೆ ದ್ರೌಪದಿ, ಹಠ ವಿಧೇಯತೆಗೆ ದ್ರೌಪದಿ, ಛಲ ವಿಧೇಯತೆಗೆ ಭಾಮಿನಿ,
ಮಣಿ ಗುಣಿ ಮಣಿಯಲ್ಲಿ ಆಟವಿದೆ ತಲೆವಾದ ಚಂಡನರ ಪತ ಗಜ ಕಾಮಿನಿಯ ಚಿತ್ತದೊಳು ಕೋಪವೇ ಪತ ಗಜ ಕಾಮಿನಿಯ ಚಿತ್ತದೊಳು ಕೋಪವೇ ಶತ್ರುಗಳ ಜಯಿಸಿ ನಿನ್ನಿಷ್ಟ ತೀರಿಸುವೆನ ಶತ್ರುಗಳ ಜಯಿಸಿ ನಿನ್ನಿಷ್ಟ ತೀರಿಸುವೆನ ಹಠವಿದೆ ತಕ್ಕೆ ಮಾಮಿ ಛಲವಿದೆ ತಕ್ಕೆ ದ್ರೌಪದಿ ಮಣಿ ಮಣಿ ಗುಣಿ ಸುವೇಣಿ ಮರಿಯಲ್ಲಿ ಹಠವಿದೆ ಚಂಡನರ ರಕ್ತದಿಂದ ಮನೆಯ ಬಚುವೆ ಬಲ ಚಂಡನರ ರಕ್ತದಿಂದ ಮನೆಯ ಬಚುವೆ ಬಲ ಖಂಡಿತ ಇದು ಖಂಡಿತ ಖಂಡಿತವಿದೆಂದು ತಿಳಿ ಬಂದ ಮತ್ತು ತರಲೆ ಖಂಡಿತವಿದೆಂದು ತಿಳಿ ಬಂದ ಮತ್ತು ತರಲೆ ಛಲವಿದೆ ತಕ್ಕೆ ಬಾಮಿ ಹಠವಿದೆ ತಕ್ಕೆ ದ್ರೌಪದಿ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ ನನ್ನನ್ನು ಕೆರಳಿಸಬೇಡ ಶಾಂತಿಯನ್ನು ಬಯಸುವವರು ಸದ್ಯ ಪ್ರಸ್ತಾಪದಲ್ಲಿ ತೊಡಗಲಿ ನಾನು ಮಾತ್ರ ಆತುರದಿಂದ ಯುದ್ಧವನ್ನು ನಿರೀಕ್ಷಿಸುವೆನು ಧರ್ಮಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಮನ್ನಿಸಬಹುದು ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ನೋಡು ಅಗ್ರಜ, ಅಣ್ಣನಾದ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳದ ಸಿಂಹದಂತೆ ವಿಜೃಂಭಿಸುತ್ತಿವರು. ಆತನನ್ನು ಸಮಾಧಾನ ಪಡಿಸಲು ನಿನ್ನವರಿತು ಮತ್ಯಾರು ಶಕ್ತರಲ್ಲ. ಸಹೋದರ ಭೀಮಸೇನ, ಭೀಮ ದುಡುಕದಿರೋ ತಮ್ಮ, ಭೀಮ ದುಡುಕದಿರೋ ತಮ್ಮ, ದುಶ್ಶಳ ನಮ್ಮಯ ಸೋದರಿಯಲ್ಲವೇ, ದುಶ್ಶಳ ನಮ್ಮಯ ಸೋದರಿಯಲ್ಲವೇ, ಕೊಂದರೆ ಅವರ ಆಗುಗಳು ವಿಧವೇ. ಕೊಂದರೆ ಅವರ ಆಗುಗಳು ವಿಧವೇ, ಭೀಮ ದುಡುಕದಿರೋ ತಮ್ಮ. ಕೋಪದಿಂದ ಬರನು ಘಾತಿಸಿ ಬಂದರೆ, ಕೋಪದಿಂದ ಬರನು ಘಾತಿಸಿ ಬಂದರೆ, ಪಾಪವು ಬರುವುದು, ಬರಲಿ ಬಿಡು. ಪಾಪವು ಬರುವುದು ಬರಲಿ. ನಿಲ್ಲಿಸುವುದೆಯ ಭೀಮ ದುಡುಕದಿರೋ ತಮ್ಮ. ಭೀಮ ಭೀಮ ಸಹೋದರ ಭೀಮಸೇನ, ಇನ್ನೂ ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ನನ್ನ ವಿರೋಧವೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳಿಬಿಡುತ್ತೇನೆ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅವರನ್ನು ಅನುಮೋದಿಸಲೂಬಹುದು, ನಕುಲ ಸಹದೇವರು ಸುಮ್ಮನಿರಲೂಬಹುದು. ಆದರೆ ಈ ದಾಸ್ಯವನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿಯಾಚರಣೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಮಗೆ ಸಹ್ಯವಾಗಬಹುದು, ಆದರೆ ನಾನೊಂದು ಗಳಿಗೆಯೂ ಸಹಿಸುತ್ತೇನೆ.
ಅರ್ಜುನನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ಗಧ ಜಗದ ಮಹಾಯುಧ, ಈ ಗಧ ಅಗ್ರಜ ಸಹೋದರ ದುರ್ಮದಾಂತ ದುರ್ಯೋಧನನ ರುದರ ದುರಾಂತರನ ಧ್ರುವದುದಯ ದುರ ದುರ್ಮದಾಂತ ದುರ್ಯೋಧನನ ದುರಾಂತರನ ಧ್ರುವದುದಯ ದುರ ಅಡಿಯಲ್ ನಟ್ಟಿ ಕುಡಿ 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 ಅಗ್ರಜ ಅಡಿಯಲ್ ನಟ್ಟಿ ಕುಡಿ 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 ರುಂಡ ಮುಂಡಗಳ ತೊಂದರೆ ದುರದ ರುಂಡ ಮುಂಡಗಳ ತೊಂದರೆ ದುರದ ಈ ಕಥ ಜಗದ ಮಹಾಯುಧ, ಈ ಕಥ ಅಟ್ಟಹಾಸದಿಂದ ದುಷ್ಟ ಕೌರವನ ಗಟ್ಟಿ ಸಮರದಿ ಮುಷ್ಟಿಯುತ್ತದೆ. ಅಟ್ಟಹಾಸದಿಂದ ದುಷ್ಟ ಕೌರವ ಗಟ್ಟಿ ಸಮರದಿ ಮುಷ್ಟಿಯುತ್ತದೆ. ದುರ್ಮದಾಂತರ ದುರ್ಮವಧರಿದ ದುರ್ಮದಾಂತರ ದುರ್ಮವಧರಿದ ಕೊಟ್ಟಿ ಕೊಟ್ಟಿ ಧರಭಾರವನಿದೆ ಕೊಟ್ಟಿ ಕೊಟ್ಟಿ ಧರಭಾರವನಿದೆ. ಈ ಗಧ ಜಗದ ಮಹಾಯುಧ, ಈ ಗಧ ನಾನು ಮತ್ತು ಈ ನನ್ನ ಗದೆ ಎರಡೇ ಸಾಕು. ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ಮಾತ್ರ ನನಗೆ ತೋರಿದ್ದನ್ನು ನಾನು ಮಾಡುತ್ತೇನೆ. ಸಹೋದರ ಭೀಮಸೇನ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಬಯಸುವುದನುಚಿತ ದುಡುಕಿ ಸಮರ ಬಯಸುವುದನುಚಿತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪ ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪ ಬಾಧಿಸದಿರುವುದೇ ಗುರು ಸಂಜಾತರ ಬಾಧಿಸದಿರುವುದೇ ಗುರು ಸಂಜಾತರ ತಾಳಿದವನ ಮುಂದೆ ಬಾಳಿಯನು ಎಂಬ ತಾಳಿದವನ ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯ ಮೀರುವುದನುಚಿತ ಹಿರಿಯರ ವಾಣಿಯ ಮೀರುವುದನುಚಿತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡವಣ್ಣ. ಅಗ್ರಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ನಮಗೆ ಅನುಚಿತವೇ? ಮಾನನೆ ಮನದ ವೇದನೆ ನೀಗಿಸಿ ಸಮಯವನ್ನೆಂದರಿದೆಯ ಕರುಣೆ ವೇದನೆ ನೀಡುವುದವು. ಮಾನಿನೆ ಮನದ ವೇದನೆ ನೀಗಿಸಿ ಸಮಯವನ್ನೆಂದರಿದೆಯ ಕರುಣೆ ವೇದನೆ ನೀಡುವುದವು. ಧರ್ಮಜ ನಿರ್ಮಯ ನಿರ್ಮಲ ಭ್ರಾಂತ
ಪಾಂಚಾಲಿ ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯದ ತೊರೆದುವೆ ಸಾರ ಸಾಕ್ಷಿ ನೀನರಿಯದ ಈ ಪರಿ ಸಾರ ಸಾಕ್ಷಿ ನೀನರಿಯದ ಈ ಪರಿ ಯಾಕಿಂದು ನೀನಿತ್ತು ವಿಷಾದ ಪಡುವೆ ಯಾಕಿಂದು ನೀನಿತ್ತು ವಿಷಾದ ಪಡುವೆ ಮಾನಿನಿ ಮನದ ವೇದನೆ ನೀಗಿ ಸಮಯವೇ ನಿನ್ನರಿತೆಯ ಕರುಣೆ ಏತಕ್ಕೆ ಹೇದು ಗುಣವು ಇದಕ್ಕೇನು ಹೇಳಿದೆ ಪಾಂಚಾಲಿ ಧರ್ಮ ಧರ್ಮವೆಂದು ಅಂಬರಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯರು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ನಾವು ಅವಿಚಾರಕ್ಕೆ ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ರಾಜೇಂದ್ರ, ದೋಂಬಿನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿದೆ. ಈಗ ಕುಲ ಪುರೋಹಿತನನ್ನು ಕಳಿಸಲು ಅದು ಮದುವೆ ಔತಣ ಕೂಟವಿಲ್ಲವೆಂಬ ಪರಿಜ್ಞಾನವಿಲ್ಲದೆ ಹೋಯಿತು. ಆ ದುರ್ಯೋಧನ ನಿಮ್ಮೆಲ್ಲರಿಗೂ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಆದರೆ ನಮ್ಮಣ್ಣನಾದ ಶ್ರೀಕೃಷ್ಣನನ್ನು ಪುನಃ ಅಪಮಾನಗೊಳಿಸುತ್ತಿರುವನಲ್ಲ ಅನ್ನುವುದೇ ನನ್ನ ಚಿಂತೆ. ಏನಿ ಕೋಲಾಹಲ? ಅಗ್ರಜ ಅರ್ಜುನ, ಅವನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಲ್ಲಿ ಪ್ರಾಣೇಶ್ವರ, ನಮ್ಮಣ್ಣನಾದ ಶ್ರೀಕೃಷ್ಣನು ಇತ್ತ ಕಡೆ ಬರುತ್ತಿರುವರು. ಆ, ಆತನಿಂದ ರಾಜಸಭೆ ಸಮಾಚಾರವನ್ನು ತಿಳಿದುಕೊಂಡು ನಂತರ ನಿಮಗೆ ಚಿಂತೆಯಾಗಲಿ. ನಿಮ್ಮಣ್ಣನ ಮಾತು ಪರಮಾತ್ಮ, ಈ ಪಾಂಡವಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಲು ಸಹೋದರರೇ, ನಿಮಗೆ ಮಂಗಳವಾಗಲಿ. ಅಣ್ಣ, ನನ್ನನ್ನು ಆಶೀರ್ವದಿಸಿ. ಸಹೋದರಿ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ಸಂಧಿಯ ವಿಚಾರವೂ ನಡೆಯಿತಷ್ಟೇ. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನಿಲ್ಲಿರುವುದು ಸಾಧ್ಯವಿಲ್ಲ. ಆ, ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುತ್ತೇನೆ. ಈ ಪ್ರಾಣೇಶ್ವರ, ಮೊದಲು ನನ್ನ ಅಣ್ಣನ ಮಾತುಗಳಾದರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ನಾನಿನ್ನು ತಳೆಯಲಾರೆನು ರುಕ್ಮಿಣೀಪತಿ. ನಿನ್ನ ಈ ಸಮಸ್ಯೆಯ ಮಾತುಗಳು ನಮಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ವಾಸುದೇವ, ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೇ ಸಂಧಿ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಕೈಗೆ ಬಳೆಗಳನ್ನು ಕೊಟ್ಟನು. ಈಗ ಈ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ಉಣಿಸಲು ಬಳಸುತ್ತಿರುವೆಯ ಯಾದವಾಗ್ನಿ, ಈ ಪಾಂಡಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೇ? ಭೀಮ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ರಾಜಸಭೆಯಲ್ಲಿ ಏನು ನಡೆಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಓ ಮುಂತಾದವರು. ದುರ್ಯೋಧನ, ಆತನೂ ಕೂಡ. ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆಯಾಯಿತು ಕೃಷ್ಣ. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಈ ಸೇಡನ್ನು ತೀರಿಸದೇ ಬಿಡನು. ಭೀಮ, ನೀನು ನಿಜವಾಗಿ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ಹಾ 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 ನಿನಗೆ ಒಪ್ಪುವ ವಿಚಾರವೊಂದು ಇರುವುದು ಭೀಮಸೇನ. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಆ
ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಸಂಧಿಯಲ್ಲ. ಹೇಳು ವಾಸುದೇವ, ಹೇಳು ಆ ಸಂದೇಶ. ಭೀಮ, ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ನಿಂತಿದ್ದಂತೆಯೇ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದೇ ಇಲ್ಲ. ಪರಿಹಾಸವಲ್ಲ ಭೀಮಸೇನ, ನಿನ್ನನ್ನು ನಿನ್ನ ಗದೆಯನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಈ ಗದೆಯನ್ನು ಸ್ವಲ್ಪ ದೂರವಾಗಿ ಇಟ್ಟು ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೊಂಡರೆ ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವುದು. ಇದೋ ನಿನ್ನ ಇಚ್ಛೆಯಂತೆ ಆಗಲಿ. ಈಗಲಾದರೂ ಹೇಳು ಕೃಷ್ಣ, ಏನು ಆ ಸಂದೇಶ? ಕೋಪ ಮಾಡುವುದಿಲ್ಲವಷ್ಟೇ. ಅದು ಹಾಗೆ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಪರಮಾತ್ಮನ ಹೇಳಿದಂತೆ ಈ ನನ್ನ ಕೈಗಳನ್ನು ಬಂಧಿಸು. ಬದ್ಧವಾಗಿ ಬಂಧಿಸಿರುವೆ ಸಹೋದರಿ. ಈಗ ಕೇಳಿ ಭೀಮ, ಯಾಜ್ಞಸೇನಿ, ಕಿರೀಟಿ ಧರ್ಮನಂದನ, ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಶ್ರೀಹರಿಯ ಬಂಧಿಸಲು ಶ್ರೀಹರಿಯ ಬಂಧಿಸಲು ದುರುಳರ ಸಿರಗಳ ಕಡಿಯದೆ ದುರುಳರ ಸಿರಗಳ ಕಡಿಯದೆ ಶಾಸನನ ಒಡಲನ್ನು ಬಗೆಯದೆ ದೋಷನ ಒಡಲನ್ನು ಬಗೆಯದೆ ಧಿಕ್ಕಾರವನ್ನು ಸಹಿಸೆನ ಧಿಕ್ಕಾರವನ್ನು ಸಹಿಸೆನ. ವಾಸುದೇವ, ಒಬ್ಬೊಬ್ಬಿ ಬೆರೆದರದು ತೊಟ್ಟು ಮಾತುಗಳಾಡಿ, ಒಬ್ಬೊಬ್ಬಿ ಬೆರೆದರದು ತೊಟ್ಟು ಮಾತುಗಳ ಅರ್ಪಕರ ಗರ್ಭವನ್ನು ನಿರ್ಭೇದಿಸಿದನ, ಅರ್ಪಕರ ಗರ್ಭವನ್ನು ನಿರ್ಭೇದಿಸಿದನ. ಧಿಕ್ಕಾರವನ್ನು ಸಹಿಸೆನ, ಕೌರವರ ಧಿಕ್ಕಾರವನ್ನು ಸಹಿಸೆನ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ನಿಸಿದರೆ ಯಾರು ದುರಾತ್ಮಕರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನ ಈ ಕಾರ್ಯವನ್ನು ನಡೆಸಿದನು. ಅವರಿಗಲ್ಲದೆ ಈ ಸಾಹಸ ಮತ್ತಾರಿಗೆ ಸಾಧ್ಯ ಭೀಮಸೇನ? ಅಗ್ರಜ, ಧನಂಜಯ, ಏನು ಯಾರು ಬಿಡಿಸುವುದಿಲ್ಲವೇ? ನನ್ನ ಕೈಗಳನ್ನು ಬಿಡಿಸಿ. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವೂ ಉನ್ನತ ಶಿಖರವನ್ನೇ ಏರಿತು. ನಮ್ಮ ಪ್ರಿಯ ಬಂಧುವಾದ ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಗೊಳಿಸಿದನೇ ಕುನ್ನಿ ಕೌರವ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮಗಳ ಉತ್ತರ? ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ನಿನಗೆ ಒಂದು ಸಂದೇಶವನ್ನು ಕಳಿಸಿರುವನು. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾದನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿದನು. ಹಾಗಾದರೆ ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಸರ್ವ ಪ್ರಯತ್ನಗಳೆಲ್ಲವನ್ನೂ ವಿಫಲವನ್ನಾಗಿ ಮಾಡಿ ನಮ್ಮ ಮುಂದೆ ಬಂದು ನಿಂತಿರುವುದು ಯುದ್ಧ. ಪಾಂಚಾಲಿ, ಇಲ್ಲ ಇಲ್ಲಿ ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ನೀನೆಲ್ಲಿ ಬಿಡಿಸಿಯೇ ಧರ್ಮದ ಗೊಡ್ಡು? ಅರ್ಜುನ, ನಪಂಸಕ, ನೀನೆಲ್ಲಿ ಬಿಡಿಸಿ? ವಾಸುದೇವ, ನೀನಾದರೂ
ಕಪಟ ನಾಟಕ ಸೂತ್ರಧಾರಿ ನೀನೆಲ್ಲಿ ಬಿಡಿಸಿ? ಬೇಡ ಬೇಡ, ನಾನೇ ನಾನೇ ಬಿಡಿಸಿಕೊಳ್ಳುವನು. ಹರ ಹರ ಮಹಾದೇವ. ಎಲ್ಲಿ ಎಲ್ಲಿಯೋ ನನ್ನ ಗದೆ. ಈಗ ಕೇಳಿರಿ, ಈಗ ಕೇಳಿರಿ ಎಲ್ಲರೂ. ಕುಲಗ ಕುಲಗ ತಗರವರ ಕೊಲ್ಲುವೆ ತುಳಿ ತುಳಿ ಜನವ ಕಡಿದು ಕುಲಗ ತಗರವರ ಕೊಲ್ಲುವೆ ತುಳಿ ತುಳಿ ಜನವ ಕಡಿದು ಕುಲಗ ಕುಲಗ ತಗರವರ ಕೊಲ್ಲುವೆ ತುಳಿ ತುಳಿ ಜನವ ಕಡಿದು ಕೋರಿ ಮಸಣಗಳಿಗೆ ಔತಣವಾಗಿ ಮೀರಿದ ವೈಭವದಿ ಕೋರಿ ಮಸಣಗಳಿಗೆ ಔತಣವಾಗಿ ಮೀರಿದ ವೈಭವದಿ ಓದ ಮುಖ್ಯವಾದ ಸಖಿಯ ದೂರರ ಓದ ಮುಖ್ಯವಾದ ಸಖಿದರು ತೊರೆಯೋಳಿ ಉರವಣಿಸಿ ಕನಗರದ್ದು ಕೊರದು ಗುಲಗ ತಗರವರ ಕೊಲ್ಲುವೆ ತುಳಿ ತುಳಿ ಕಡಿದು ಗುಲಗ ಕಡಿದಿಳಿಯ ನೀಚ ಕುಲಗ ಕಡಿದಿಳಿಗೆ ಕಡಿದಿಳಿಗೆ ಕಡಿದಿಳಿಯ ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಸಂಗ್ರಾಮದಲ್ಲಿ ದುರ್ಯೋಧನನ 98 ಮಂದಿ ಸಹೋದರನ್ನು ಸಮೂಲವಾಗಿ ನಾಶ ಮಾಡಿ ನಂತರ ಆ ದುರುಳ ದುಶ್ಶಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಮಡದಿ ಪಾಂಚಾಲಿಯ ಬಿಡಿಗುಡಿಯನ್ನು ಕಟ್ಟಿಸುವೆನು. ನಂತರ ಓ ಧರ್ಮದ ದುರ್ಯೋಧನ ತಡೆಯನ್ನು ಈ ನನ್ನ ಗದಾದಿಂದ ಒಂದೇ ಏಟಿಗೆ ಮುರಿದು ಆತನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒತ್ತು 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 ಪುಡಿ ಪುಡಿ ಮಾಡದೆ ಹೋದರೆ ನನಗದಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಿದೆ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವು ಇದೇ ಅಲ್ಲವೇ? ಇಲ್ಲಿ ನನ್ನ ಜನ್ಮ ವೃತ್ತಾಂತವನ್ನು ತಿಳಿವೆ ಎಂದು ಹೇಳಿದ್ದನು. ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ಆದಿಯಿಂದಲೂ ನಿನ್ನ ಜ್ವಲಂತ ಪ್ರಭೆಯಿಂದ ಈ ಪ್ರಪಂಚವನ್ನೇ ಕಾಪಾಡುತ್ತಿರುವೆ. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧಾರ ಮಾಡು ದೇವ. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾಧ್ವಜಂ ಶ್ವೇತಪದ್ಮಧರಂ ದೇವಂ ತ್ವಂ ಸೂರ್ಯಂ ಪ್ರಣಮಾಮ್ಯಹಂ ತ್ವಂ ಸೂರ್ಯಂ ಪ್ರಣಮಾಮ್ಯಹಂ.
ಸಲ್ಲದ ಮಾತಾಡಿ ಅಲ್ಲಗಳವರನ್ನ ಪರಮಾತ್ಮ ಸಲ್ಲದ ಮಾತಾಡಿ ಅಲ್ಲಗಳವರನ್ನ ಎಲ್ಲಿ ಹೋದರು ಸೂತ ಕುಲದವರೆಲ್ಲುವರು ದೇವಾ ದೇವಾ ಅಲ್ಲದ ಮಾತಾಡಿ ಅಲ್ಲಗಳವರನ್ನ ಎಲ್ಲಿ ಹೋದರು ಸೂತ ಕುಲದವರೆಲ್ಲುವರು ಇನ್ನೇಕೆ ಈ ಮೌನ ಕೊಡುವಂತೆ ಕುಲಮಾನ ಇನ್ನೇಕೆ ಈ ಮೌನ ಕೊಡುವಂತೆ ಕುಲಮಾನ ಅವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಅವ ಜನ್ಮದಾತ ನಿನಗೆ ನಮೋ ನಿನಗೆ ನಮೋ ಬಲ್ಲವನು ನೀನಾಗಿ ಎಲ್ಲವನ್ನೂ ತಿಳಿದಿರುವೆ ಬಲ್ಲವನು ನೀನಾಗಿ ಎಲ್ಲವನ್ನೂ ತಿಳಿದಿರುವೆ ಕೊಲ್ಲದಿರು ಕುಲದಲ್ಲಿ ನೋವಿಗೆನು ನೋವಿರಲಿ ಹೇ ಭಗವಾನ್ ಭಾಸ್ಕರ ಕುಲ್ಲದಿರು ಕುಲದಲ್ಲಿ ನೋವಿಗೆನು ನೋವಿರಲಿ ಕುಲ ತಿಳಿಸು ಕರುಣದಲ್ಲಿ ಮೊರೆ ಇಡುವೆ ಚರಣದಲ್ಲಿ ಕುಲ ತಿಳಿಸು ಕರುಣದಲ್ಲಿ ಮೊರೆ ಇಡುವೆ ಚರಣದಲ್ಲಿ ಅವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಅವ ಜನ್ಮದಾತ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಕುಮಾರ ಕುಮಾರ ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರು ಕುಮಾರ ಕುಮಾರ ನೀನು ನೀನು ಪೂಜಿಸುತ್ತಿರುವ ಆ ಸಾಕ್ಷಿ ಸೂರ್ಯನ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ನಾನು. ಅಮ್ಮ ನೀನು ಏನು ಹೇಳುತ್ತಿರುವೆಯೋ ನನಗೊಂದು ತಿಳಿಯದು ನಿನ್ನ ಕಣ್ಣುಗಳಲ್ಲಿನ ಕರುಣಾ ದೃಷ್ಟಿಯು ಪ್ರಾತಃ ಸೂರ್ಯದ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ ನಿನ್ನ ಧ್ವನಿಯು ನನ್ನ ಹೃದಯಾಂತರದಲ್ಲಿ ನೆಲೆಗೊಂಡಿದ್ದ ಹಳೆಯ ನೆನಪುಗಳು ಗೋಚರಿಸುತ್ತಿದ್ದರು ನೀನು ಯಾರು ತಾಯಿ ನಮ್ಮಿಬ್ಬರ ಸಂಬಂಧವೇನು ಕುಮಾರ ಕುಮಾರ ನೀವಾದರೂ ನನ್ನ ಜನ್ಮ ರಹಸ್ಯವನ್ನು ತಿಳಿಸುವೆಯಾ ತಾಯಿ ಕರ್ಣ ಕರ್ಣ ಅಮ್ಮ ಹೇ ನಿರ್ಭಾಗ್ಯಳನ್ನ ಕುಂತಿ ಎಂದು ಕರೆಯುವರು. ಕುಂತಿ ಅರ್ಜುನನ ತಾಯಿ ನನ್ನ ಹೆತ್ತ ಮಾತೆ ಕುಮಾರ ಅಮ್ಮ ಕರ್ಣ ಅಮ್ಮ ನಿನ್ನನ್ನು ನೋಡಿದ ಈ ದಿನವೇ ಸುದಿನ ತಾಯಿ ಈ
ಈ ದಿನವೇ ಸುದಿನ. ಅಮ್ಮ ಅಮ್ಮ ಬಹುದಿನದ ಬಯಕೆ ಅಮ್ಮ ಫಲಿಸಿತಮ್ಮ. ಬಯಸಿದ ಧನುಷನವು ದೊರಕಿತಮ್ಮ. ಅಮ್ಮ ಜನನಿ ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ಧನುಷನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆ. ಕರುಣೆಯ ತೋರಿದೆ ಕುವರನ ಪೊರೆಗೆ. ಎಂದಿಗೆ ಈ ಋಣವ ತೀರಿಸಲಮ್ಮ. ಎಂದಿಗೆ ಈ ಋಣವ ತೀರಿಸಲಮ್ಮ.
ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರಗಳು ಈ ಪಾಪಿ ದೇಹವನ್ನು ತಿನ್ನದೆ ಆಗಿ ಬಿಟ್ಟು ಬಿಟ್ಟವೆ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹುವು. ಹೀಗಿರುವಾಗ ಏಕಮ್ಮ ಸುಮ್ಮನಾದೆ.
ದಿನಗಳ ಮೇಲಾದರೂ ಈ ನಿನ್ನ ಮಗನ ಮೇಲೆ ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಅಮ್ಮ,
ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯ, ನನ್ನ ಕರ್ಮಕ್ಕೆ ನೀನೇನು ಮಾಡಿ ತಾಯಿ. ಅಮ್ಮ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕಮ್ಮ? ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಅಮ್ಮ, ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳುತ್ತಾಯಿ. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಬೀತಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ಕೊಲೆ ಪಾತಕಿಗಿಂತಲೂ ಕೀಳಾಗುವುದಿಲ್ಲವೇ ತಾಯಿ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಗರೆ ಅಪ್ಪ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನಿಂತಹ ನೀಚನೆಂದು ಎಲ್ಲೆಲ್ಲಿಯೂ ಶಪಿಸದಿಗರೆ ತಾಯಿ. ಅಮ್ಮ, ನೀನು ವೀರ ಮಾತೆ, ನೀನು ಇಂತಹ ಸಮಯದಲ್ಲಿ ನೀನೇ ನನಗೆ ಹಿತಬೋಧನೆಯನ್ನು ಮಾಡಬೇಕು ತಾಯಿ. ಅಮ್ಮ, ಸಹೋದರರೆಂಬ ಭಾವನೆಯು ಇದುವರೆಗೂ ನನ್ನಲ್ಲಿ ಇರಲಿಲ್ಲವಲ್ಲ ತಾಯಿ. ನೀನು ಎಳೆಯತನದಲ್ಲಿ ಬೆಳೆಸಿದ ಸಸಿಯು ಹೊಣಗಿ ಹೋಗಿರುವುದು ಮತ್ತೆ ಚಿಗುರುವುದೇ ತಾಯಿ. ಪಾಂಡವರ ಜೀವವು ನನ್ನ ಜೀವವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರಿಗೆ ಭಯವೆಲ್ಲಿಂದ ಬರಬೇಕು ತಾಯಿ? ಬಿಡುತ್ತಾಯಿ, ಬಿಡುತ್ತಾಯಿ, ನಿನ್ನ ಚಿಂತೆ ಏನು? ಅಮ್ಮ, ಅಮ್ಮ, ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿಯುವೆ. ಅಮ್ಮ, ಉಳಿದದ್ದು ದಯವಿಚ್ಛೆ. ಅಮ್ಮ, ಆತನು ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಅಮ್ಮ, ಅಮ್ಮ, ನಿನ್ನ ಮೊದಲುಗೊಂಡು ಈ ಪ್ರಪಂಚವೇ ನನ್ನ ಹೊರದೂಡಿ ಬಿಟ್ಟಾಗ ಈ ಹೀನ ಕುಲದವನನ್ನು ಕರೆತಂದು ಅಂಗರಾಜ್ಯ ಅಧಿಪತಿಯನ್ನಾಗಿ ಮಾಡಿ ಮನ್ನಣೆಯನ್ನು ಸಲಹಿದನಲ್ಲದೆ ಪ್ರಾಣದ ಪ್ರಾಣನಂತೆ ಹೃದಯದ ಸತನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ಇದು ಧರ್ಮವೇ ತಾಯಿ? ಭಗವಂತನು ಮೆಚ್ಚುವನೇ? ಸರ್ವದ ಆಗಲಾರದು ತಾಯಿ, ಆಗಲಾರದು. ಆಗಬಹುದು ತಾಯಿ, ಆಗಬಹುದು. ಯಾರನ್ನಾದರೂ ಉಳಿಸುವೆನು ಅಮ್ಮ, ಆದರೆ ಆ ಅರ್ಜುನನನ್ನು ಮಾತ್ರ ಉಳಿಸುವುದಿಲ್ಲ. ಅಮ್ಮ, ಹೌದು ತಾಯಿ, ಆತನೊಳಗೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟನು. ಅಮ್ಮ,
ಅರ್ಜುನನಿಂದ ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿಯುವರಲ್ಲ ತಾಯಿ. ಬಿಡು ತಾಯಿ ನಿನ್ನ ಚಿಂತೆಯನ್ನು. ಅಮ್ಮ ಅಮ್ಮ, ಇದರಿಂದಲಾದರೂ ಹೆತ್ತ ತಾಯಿಯ ಋಣವನ್ನು ತೀರಿಸುವೆನು. ಕೇಳು ತಾಯಿ, ಅಮ್ಮ. ನಿನ್ನ ಮಾತನ್ನು ನಡೆಸಿಕೊಡಲಾಗದಂತಹ ಕಡು ಪಾಪಿಯಲ್ಲ ತಾಯಿ. ಕೇಳು ತಾಯಿ. ಅಮ್ಮ ಅಮ್ಮ ಅಮ್ಮ, ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ. ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಸೂರ್ಯ ಚಂದ್ರಾದಿಗಳಿರ, ಮನು ಮುನಿಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಹಾಕಿದನು. ಕೃಷ್ಣನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಇಲ್ಲಿ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವಿಟ್ಟಿರುವಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಉಳಿದದ್ದು ದೈವಿಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ. ಎಲ್ಲವೂ ನಿಮ್ಮ ಸಂತೋಷವಿದ್ದಂತಾಗಲಿ ತಾಯಿ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ, ಹೆತ್ತ ಕರುಳಿನ ಭಾವೆಯನ್ನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲು ಕಟ್ಟ ಕಡೆಯೋ ಕರ್ಮದಾರಿಗೆ ಕಾಲಿಡಲು ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯನ್ನು ಜನನಿ. ಜನನಿ
ಸಂದೇಹ ಪಡಬೇಡ ತಾಯಿ. ಹೋಗಿ ಹೋಗಿ. ಅಮ್ಮ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೇಳು ಕುಮಾರ್. ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿ ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಎಲ್ಲಿಯೂ ಹೇಳಬೇಡ ತಾಯಿ. ಅಮ್ಮ, ದೈವವಶ ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಅಮ್ಮ, ಸತ್ಯ ಸಂದನನಾದ ಧರ್ಮರಾಯನ ಕೈಯಲ್ಲಿಯೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿನ್ನ ಅಡಿದಾವರಗಳಲ್ಲಿ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಅಮ್ಮ, ಅಮ್ಮ, ನಿನ್ನ ಮೊಗವನು ನೋಡಿ ಯುಗದಿ ಕಾಣಲಾರೆ. ಅಮ್ಮ, ಅಮ್ಮ, ಬಗೆ ಬಗೆಯಲಿ ಅಮ್ಮ, ಅಮ್ಮ, ಹೋಗಿ ಬರುವೆಯ, ಅಮ್ಮ, ಹೋಗಿ ಬರುವೆಯ. ದೈವಾನುಕೂಲವಿಲ್ಲದವರು ಬದುಕಿದ್ದರೂ ವ್ಯರ್ಥವೇ. ಭಗವಂತನೇ ಹಾಗೆಯಾದರೆ ಮಾನವ ಮಾನವ ಬದುಕುವನೇ
ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವಾ ಮಾನವ ಬದುಕುವನೇ ಇಂದಿಗೆ ಎಲ್ಲಿ ಮುಂದಿಗೆ ಎಲ್ಲೋ ಇಂದಿಗೆ ಎಲ್ಲಿ ಮುಂದಿಗೆ ಎಲ್ಲೋ ಹಸನಕ್ಕೆ ಪಯಣ ಕೃಷ್ಣ ಕೃಷ್ಣ ಇಂದಿಗೆ ಎಲ್ಲಿ ಮುಂದಿಗೆ ಎಲ್ಲೋ ಇಂದಿಗೆ ಎಲ್ಲಿ ಮುಂದಿಗೆ ಎಲ್ಲೋ ಹಸನಕ್ಕೆ ಪಯಣ ಕೊನೆಯಲ್ಲೋ ಮಸನಕ್ಕೆ ಪಯಣ ಕೊನೆಯಲ್ಲೋ ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವಾ ಮಾನವ ಬದುಕುವನೇ ನಾನು ಮಾಡಿದ ಪಾಪ ಏನದು ಸ್ವಾಮಿ ನಾನು ಮಾಡಿದ ಪಾಪ ಏನದು ಸ್ವಾಮಿ ನಾನು ಮಾಡಿದ ಕರ್ಮ ಏನದು ಸ್ವಾಮಿ ನಿನ್ನಯ ಲೀಲೆಯ ಬಲ್ಲವರಾರೋ ನಿನ್ನಯ ಲೀಲೆಯ ಬಲ್ಲವರಾರೋ ನೀನೇ ನನಗೆ ದಯ ತೋರೋ ನೀನೇ ನನಗೆ ದಯ ತೋರೋ ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವಾ ಮಾನವ ಬದುಕುವನೇ ಪರಮಾತ್ಮ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರನೊಂದು ಸಾರಿ ತೋರಿಸು. ನಿನ್ನ ಇಚ್ಛೆ ಪಾರ್ಥ. ದುರ್ಯೋಧನ ಹಿತಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯನ ವೀರನನ್ನು ಸಾರಿ ತೋರಿಸು ಮಾಧವ. ನಿನ್ನ ಇಚ್ಛೆ ಪಾರ್ಥ. ದೇವಾ 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 ನೋಡಲಾರನು ದೇವಾ ರಣಭೂಮಿಯ
ಅಹೋ ಭೀಷ್ಮಾದಿ ಕೌರವನೇಕ ಕುರುಬಾಂಧವರ ಹಿತಾರಣಿಸಿ ಬಹುಬಾಂಧವರ ಹಿತಾರಣಿಸಿ ವಿಘಾತಿಸೆ ಸುಖವಂತುವೆನ ಪರಮಾತ್ಮ ವಿಘಾತಿಸೆ ಸುಖವಂತುವೆನ ಘೋರತರ ಮಹಾಘೋರತರ ನುರಿತವೈ ಸಮರವು ಎದುವರ ನೋಡಲಾರನು ದೇವ ರಣಭೂಯ ಬರಿಯ ದೇವ ನೋಡು ಪಾರ್ಥ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯಕರಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರ ರಥಗಳಲ್ಲಿ ಕುಳಿತಿರುವವರೇ ದುರ್ಯೋಧನನ 98 ಮಂದಿ ಸಹೋದರರು. ಆ ಸಮ್ಮುಖದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ದ್ರೋಣನು ಧನುರ್ಧಾರಿಯಾಗಿ ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಇತ್ತ ನೋಡು ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮ. ನರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ಅಧಿಕಾರ ಮುಕುಟವು ಹೇಗೆ ಬೆಳಗುತ್ತಿರುವುದು ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹನು ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ಆಜ್ಞೆ ಮಾಧವ. ಭೀಷ್ಮಾನ್ ಕುರು ಪಿತಾಮಹ, ಇದೋ ನಿಮಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನಾನು ನೋಡುತ್ತಿರುವುದಾದರೂ ಏನು? ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪಥವೋ ಅಥವಾ ಹುತ್ತಾನವೋ ವಾಸುದೇವ? ಪರಮಾತ್ಮ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಏನು ಹೇಳಲಿ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆಯು, ಬೇಸಿಗೆ ಬಿಸಿಲಿನಂತೆ ಬೆಂದ ತಾವರೆಯಂತೆ ಮುಖವು ಮಾಡಿರುವುದು. ಕೈಕಾಲುಗಳಲ್ಲಿ ನನ್ನ ಶರೀರದಲ್ಲಿ ಕಂಪನವು ಹುಟ್ಟುತ್ತಿರುವುದು, ರೋಮಾಂಚನವು ಹುಟ್ಟುತ್ತಿರುವುದು. ಕೈಕಾಲುಗಳಲ್ಲಿ ನಿಲ್ಲಲು ಪ್ರಾಣವಿಲ್ಲ. ಪರಮಾತ್ಮ, ಅರ್ಜುನ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡೆನ. ಚಾರುತಿಗೆ ಗಾಂಡೀವ ಸೋಲುತ್ತಿವೆ ಕೈಗಾಲು. ಜಾರುತ್ತಿದೆ ಗಾಂಡೀವ ಸೋಲುತ್ತಿವೆ ಕೈಗಾಲು.
ಬಾಂಧವರು, ಜ್ಞಾತಿಗಳು, ಮಿತ್ರರು ಇವರಲ್ಲಿಷ್ಟು ಜನ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ಬಲ್ಲೆಯ. ಅಶಾಶ್ವತ ರಾಜಲೋಭಗಳಿಗೆ ಒಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ವಾಸುದೇವ, ನನ್ನಿಂದಾಗದು. ನನಗೆ ಈ ಯುದ್ಧವು ಬೇಡ, ರಥವನ್ನು ಹಿಂದಿರುಗಿಸು ಮಿತ್ರ. ಪರಮಾತ್ಮ, ಏನು ಈ ವಿಷಮಾವಸಾರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುತ್ತಿರುವೆಯ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ಪಾರ್ಥ. ಈ ಮನೋ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ಪರಮಾತ್ಮ, ಬೇಡ ಮಾಧವ, ಬೇಡ ದೇವ, ಬೇಡ ಮಾಧವ. ಗುರು ಬಾಂಧವರ ಶಿರವ ಕಡಿಯಲಾರೆ. ಗುರು ಬಾಂಧವರ ಶಿರವ ಕಡಿಯಲಾರೆ. ಗುರು ಬಾಂಧವರ ಶಿರವ ಕಡಿಯಲಾರೆ. ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ ನರಳಲಾರೆ ದೇವ, ಬೇಡ ಮಾಧವ. ಬೇಡಿಕೊಂಬೆ ನಾ ದೇವ, ಬೇಡ ಮಾಧವ. ಕರುಣಿ ಗಾಂಡಿ ವಾವ ಧರಿಸಲಾರೆ ದೇವ. ಕರುಣಿ ಗಾಂಡಿ ವಾವ ಧರಿಸಲಾರೆ ದೇವ. ಕರುಣಿ ಗಾಂಡಿ ವಾವ ಧರಿಸಲಾರೆ ದೇವ. ಮರುಳು ಮಾತಿದೆಲ್ಲ, ಮರುಳು ಮಾತಿದೆಲ್ಲ ಕರವ ಮುಗಿವೆ ದೇವ, ಬೇಡ ಮಾಧವ. ಬೇಡಿಕೊಂಬೆ ನಾ ದೇವ, ಬೇಡ ಮಾಧವ. ಮಧ್ಯದಲ್ಲಿ ರಕ್ಷ ಆದಿಯಲ್ಲಿ ಸೃಷ್ಟಿ, ಮಧ್ಯದಲ್ಲಿ ರಕ್ಷ. ಆದಿಯಲ್ಲಿ ಸೃಷ್ಟಿ, ಮಧ್ಯದಲ್ಲಿ ರಕ್ಷ. ಮಧ್ಯದಲ್ಲಿ ಶಿಕ್ಷ, ಮಧ್ಯದಲ್ಲಿ ಶಿಕ್ಷ. ಕೈಗನಾನು ಪಾರ್ಥ, ಬೇಡಿದರವಿದೆ ಪಾರ್ಥ, ಪಾರ್ಥ, ಪಾರ್ಥ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮರು ನಮ್ಮ ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ನಮಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿ ಶ್ರೇಷ್ಠಕರವಾದುದು. ರಾಜ್ಯದ ಮೇಲಿನ ಆಸೆಯಿಂದ ಈ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು ವಾಸುದೇವ. ಸ್ವಜನ ವಧೆಯು ನನಗೆ ಸಮ್ಮತವಲ್ಲ. ಯಾರನ್ನು ಯಾರು ಒದಿಸುವುದು ಅರ್ಜುನ?
ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಉಂಟಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಯುದ್ಧದ ಹೆಸರಿಸಿದರೆ ನನ್ನ ಕೈಕಾಲುಗಳು ಕಂಪಿಸುತ್ತಿರುವು. ದುಸ್ಸಾಹಸೈತ್ಯಾದಿಕ್ಕಿನಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗಿರುವ ನಾನು ಹೇಡಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು ಪರಮಾತ್ಮ, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವೂ ಇಲ್ಲವೋ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ ಪಾರ್ಥ. ನೆನಪಿರಲಿ, ಇದು ಧರ್ಮಯುದ್ಧ. ನೀನೇ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರ. ಆದುದರಿಂದ ಸ್ವಧರ್ಮ ಪಾಲನೆ ಮಾಡು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನಿನ್ನ ಕರ್ಮವೇನು? ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಮುಕುಂದ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಆದುದರಿಂದ ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಈಗದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಪಡಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು, ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮ ತಾಳುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಮುಖ್ಯ ಉದ್ದೇಶಗಳು. ಪರಮಾತ್ಮ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಾದರೂ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವು, ರುದ್ರರಲ್ಲಿ ಶಂಕರನು. ನನ್ನ ಅವತಾರಗಳು ಅನಂತ, ಅಗಣ್ಯ, ಅಬೋಧ. ಅದರಲ್ಲಿ ಒಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವು ಪಾತ್ರ. ಪರಮಾತ್ಮ, ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು.
ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಪರಮಾತ್ಮ ಪರಮಾತ್ಮ ಶರಣರ ಪೊರೆಯೋ ಜೀವನ ನಿಧಿಯೇ. ಪರಮಾತ್ಮ ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಪರಮಾತ್ಮ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಮಾಡುವೆ ವಿನಯದೆ. ಜೋಡಿಸಿ ಕರಗಳ ಬೇಡುವೆ ವಿನಯದೆ. ಮಾಡು ಕೃಪೆಯನು ಪಾಮರವೆನ್ನೋಳು. ಮಾಡು ಕೃಪೆಯನು ಪಾಮರವೆನ್ನೋಳು. ಭೀಕರ ರೂಪದ ಬೇಗೆಯನ ಸಹಿಸೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಹೇ ಪರಮಾತ್ಮ, ನಿನ್ನ ವಿಶ್ವರೂಪವನ್ನು ಧಾರಣ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ. ಎಂತಹ ಭಯಾನಕರ ರೂಪವಿದು, ಮಾನವ ಚಕ್ಷುಗಳಿಂದ ನೋಡಲಾರೆನು ಪ್ರಭು. ಹೇ ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ. ತಥಾಸ್ತು ಪಾರ್ಥ, ನನ್ನ ಶಂಕುಚಕ್ರ ಗದಾಶೋಭಿತ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಪರಮಾತ್ಮ ಆಜ್ಞೆ ಮಾಧವ.